me forever on fire. ಬಿಜೆಪಿ ಶಾಸಕ ಮುನಿರತ್ನ ಸಂಬಂಧ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಲಭ್ಯವಾಗಿದೆ. ದಲಿತರನ್ನ ನಿಂದಿಸುವಂತ ಆಡಿಯೋ ಅಲ್ಲ, TV5ಗೆ ವಿಡಿಯೋವೇ ಲಭ್ಯವಾಗಿದೆ. ಬೆಳಗ್ಗೆಯಿಂದ ಕೂಡ ಅದೇ ಸುದ್ದಿ. ಮುನಿರತ್ನ ಹಾಗೂ ಚೆಲುವರಾಜು ಇಬ್ರು ಕೂಡ ಆಡಿಯೋ ಕಾನ್ವರ್ಸೇಷನ್ ನಡೆಸಿದ್ರು, ನಿಂದನೆ ನಡೆಸಿದ್ರು ಮುನಿರತ್ನ ಅಂತ. ಆದ್ರೀಗ ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ TV5ಗೆ ಲಭ್ಯವಾಗಿದೆ. ಮುನಿರತ್ನಂ 20 ಲಕ್ಷ ಪಡೆದು ಮೋಸ ಮಾಡಿದ್ದಾರೆ. 18ನೇ ತಾರೀಕು 5ನೇ ತಿಂಗಳು ಅಂದ್ರೆ ಮೇ ತಿಂಗಳು 2024ರಲ್ಲಿ ಗೃಹ ಕಚೇರಿಗೆ ಮೀಟಿಂಗ್ಗೆ ಬರುವಂತೆ ಹೇಳ್ತಾರೆ. ಅದಾದ ಬಳಿಕ ಆಗ ಚೇಂಬರ್ಗೆ ಬಂದಾಗ ಅಂದ್ರೆ ಮೀಟಿಂಗ್ಗೆ ಅಂತ ಬಂದಾಗ ಮೀಟಿಂಗ್ ಎಲ್ಲ ಆದ್ಮೇಲೆ ಚೇಂಬರ್ಗೆ ಬಾ ಅಂತ ಕರೆದು ಎಲ್ಲೋ ನನ್ನ ಮಾಮೂಲಿ ಅಂತ ಕೇಳ್ತಾರೆ. ಮಾಮೂಲಿ ಹಣ ಎಲ್ಲಿ ಅಂತ ಕೇಳ್ತಾರೆ. ಈಗ ಕಷ್ಟದಲ್ಲಿದ್ದೇನೆ ನಾನು, ಹೀಗಾಗಿ ಸದ್ಯಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಈ ಎಲ್ಲ ಆರೋಪಗಳನ್ನು ಕೂಡ ಚೆಲುವರಾಜು ಮುನಿರತ್ನ ವಿರುದ್ಧ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ, ಎಕ್ಸ್ಕ್ಲೂಸಿವ್ ವಿಡಿಯೋ TV5ಗೆ ಲಭ್ಯವಾಗಿದೆ. ಮುನಿರತ್ನ ನಿಂದಿಸಿರುವಂತಹ ವಿಡಿಯೋ TV5 ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಅಂದ್ರೆ 24 ಮೇ 2024ರಂದು ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಅವತ್ತಿನ ದಿನ ಒಂದು ಮೀಟಿಂಗ್ ಕರೀತಾರೆ. ಮಾಮೂಲಿ ಹಣ ಎಲ್ಲಿ ನಂಗೆ ಕೊಡಬೇಕಾಗಿರೋ ಹಣ ಎಲ್ಲಿ ಅಂತ ಕೇಳ್ತಾರೆ. ಆದ್ರೆ ಹಣ ಕೊಡೋದಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕಷ್ಟದಲ್ಲಿದ್ದೇನೆ ಅಂತ ಚೆಲುವರಾಜು ಹೇಳಿರುವಂಥದ್ದು. ಆದ್ರೆ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ಅವತ್ತಿನ ದಿನ ಬರೀ ಅವ್ರ ಬಗ್ಗೆ ಮಾತ್ರ ಅಲ್ಲ, ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕೂಡ ಹೇಗ್ ಬೇಕೋ ಹಾಗೆ ಬಾಯಿಗೆ ಬಂದಂಗೆ 18ನೇ ತಾರೀಕು ಮೇ ತಿಂಗಳು 2024ರಲ್ಲಿ ಈ ವರ್ಷ ನಡೆದಿರುವಂತ ಆ ಒಂದು ಸಂಭಾಷಣೆ ಅಥವಾ ಮುನಿರತ್ನ ಅವರು ಚೆಲುವರಾಜು ಅವರಿಗೆ ನಿಂದಿಸಿರುವಂತ ಪರಿಗೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಬೆಳಗ್ಗೆಯಿಂದ ಕೂಡ ಆಡಿಯೋ ಬಗ್ಗೆ ಮಾತನಾಡ್ತಾ ಇದ್ವಿ. ಅದು ಕೂಡ ಮುನಿರತ್ನ ಮತ್ತು ಚೆಲುವರಾಜು ಇಬ್ರು ಕೂಡ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಅಂತ ಹೇಳ್ತಾ ಇದ್ವಿ. ಆದ್ರೀಗ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಸಿಕ್ಕಿದೆ. ಮುನಿರತ್ನ 20 ಲಕ್ಷ ಪಡೆದು ಮೋಸ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಅವ್ರ ವಿರುದ್ಧ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ವಿಡಿಯೋ TV5 ಸ್ಕ್ರೀನ್ ನಲ್ಲಿ ನೋಡ್ತಿದ್ದೀರಾ. ಅಂದ್ರೆ ಅವತ್ತಿನ ದಿನ ಒಂದು ಮೀಟಿಂಗ್ಗೆ ಅಂತ ಕರೀತಾರೆ, ಎಲ್ಲರ ಜೊತೆ ಮೀಟಿಂಗ್ ಆಗುತ್ತೆ. ಆದರೆ ಸಪ್ರೇಟ್ ಆಗಿ ಚೆಲುವರಾಜು ಅವರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ವೈಯಕ್ತಿಕ ನಿಂದನೆ, ಜಾತಿ ನಿಂದನೆ, ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೂ ಕೂಡ ನಿಂದಿಸಿರುವಂಥದ್ದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಅವತ್ತಿನ ದಿನ ಏನಾಯಿತು, ಮುನಿರತ್ನ ಹೇಳ್ತಾರೆ ಅಥವಾ ಅವ್ರ ಕಡೆಯವ್ರು ಹೇಳ್ತಾರೆ ನಿಂದಿಸಿಲ್ಲ, ಅವರು ಆ ರೀತಿ ಮಾಡಿಲ್ಲ ಅಂತ. ಮುನಿರತ್ನ ಅವರು ಕೂಡ ಈಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ನಿಜಾನ ಸುಳ್ಳ ಎರಡೆರಡು FIR ಕೂಡ ದಾಖಲಾಗಿರುವಂಥದ್ದು. ಮುನಿರತ್ನ ಅವರು 2 ಸಮುದಾಯಗಳನ್ನ ನಿಂದನೆ ಮಾಡಿದ್ದಾರೆ, 2 ಸಮುದಾಯಕ್ಕೆ ಸಂಬಂಧಪಟ್ಟಂತ ಜನರಿಗೆ ನಿಂದನೆ ಮಾಡಿ ಮಾತನಾಡಿದ್ದಾರೆ ಅನ್ನುವಂಥ ಅಟ್ರಾಸಿಟಿ ಕೇಸ್ ಕೂಡ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಹೀಗಾಗಿ ಒಟ್ಟು 2 FIR ಇದೆ ಈಗ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಆದರೆ ಮುನಿರತ್ನ ಮಾತ್ರ ನಾಪತ್ತೆ. ದಲಿತರನ್ನ ನಿಂದಿಸಿದ್ದಾರೆ, ಜೊತೆಗೆ ಒಕ್ಕಲಿಗ 2 ಸಮುದಾಯಗಳನ್ನ ನಿಂದಿಸಿರೋದು ಇದು ಅಟ್ರಾಸಿಟಿ ಕೇಸ್. ಜೊತೆಗೆ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂಥದ್ದು. ಅಂದರೆ ಮಾಮೂಲಿ ಹಣ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಆಟೋಗೆ ಸಂಬಂಧಪಟ್ಟಂತೆ 10 ಆಟೋಗೆ 20 ಲಕ್ಷ ಅಂತೇಳಿ ಹಣವನ್ನು ಪಡ್ಕೊಂಡಿದ್ರಂತೆ. 10 ಆಟೋ ಕೊಡಿಸ್ತೀನಿ ಅಂತ. ಆದರೆ ಹಣನೂ ಇಲ್ಲ, ಅತ್ಲಾಗ ಆಟೋನೂ ಇಲ್ಲ. ಹಾಗಾಗಿ ಅದು ಒಂದು ಕೇಸು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಟ್ಟು 2 FIR ಈಗ ಮುನಿರತ್ನ ವಿರುದ್ಧ ದಾಖಲಾಗಿರುವಂಥದ್ದು ವಯಾಲಿಕಲ್ ಪೊಲೀಸ್ ಠಾಣೆಯಲ್ಲಿ. ಆದರೆ ಮುನಿರತ್ನ ಮಾತ್ರ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಏನು ಅಂತ ಹುಡುಕ್ತಿದ್ದಾರೆ. ಜೊತೆಗೆ ಅವರ ಮನೆ ಹತ್ರ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಬರಬಹುದೇನೋ, ಜೊತೆಗೆ ಬೇರೆ ಯಾರಾದರೂ ಬಂದು ಇಲ್ಲಿ ಗಲಾಟೆ ಮಾಡಬಹುದೇನೋ ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಬಿಗಿ ಭದ್ರತೆ ಇದೆ. ಒಟ್ಟಿನಲ್ಲಿ ಮುನಿರತ್ನ ಇದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಅವರು ನಾಪತ್ತೆ ಆಗಿದ್ದಾರೆ, ಯಾವಾಗ ಪತ್ತೆ ಆಗ್ತಾರೆ ನೋಡಬೇಕಿದೆ. ಹಾಗಾದ್ರೆ ಮುನಿರತ್ನ ಏನ್ ಮಾತನಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ನಡೆದಂತ ಕಾನ್ವರ್ಸೇಷನ್ ಏನು, ಬಹಳ ನಿಂದನೆ ಮಾಡಿದ್ದಾರೆ, ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ವೈಯಕ್ತಿಕ ನಿಂದನೆ ಆಗಿದೆ ಅಂತ ಹೇಳಿದ್ರಲ್ಲ. ಹಾಗಾಗಿ ಏನ್ ಮಾತನಾಡಿದ್ರು ಮುನಿರತ್ನ, ಎಷ್ಟು ಕೆಟ್ಟದಾಗಿ ತುಚ್ಛವಾಗಿ ಮಾತನಾಡಿದ್ದಾರೆ ಅದನ್ನು ಒಂದ್ಸತಿ ಕೇಳಿಸ್ಕೊಂಡ್ ಬಿಡೋಣ. ಅಥವಾ ನೀನು ನನ್ನ ಮನೆಯವ್ರನ್ನ
ತಾಮನ್ ಕೊಡ್ತೀನಿ ಅಲ್ಲೋ ಬೇರೆ ಬೇರೆ ಹಾಂ ತಾಮನ್ ಕೊಡ್ತೀನಿ ಅಣ್ಣ. ಏನು ಗೌಡ ತಾನೆ ಹೌದಾ ತಾಮನ್ ಕೊಡ್ತೀನಿ ಅಲ್ಲೋ ಬೇರೆ ಬೇರೆ ಹಾಂ ಅಲ್ಲೋ ಜೊತೆ ಯಾಕೋ ಸೇರಿದೆ ಹಾಂ ಒಬ್ಬ ಗೌಡ ಆಗಿ ಯಾಕೋ ಸಾಕ್ತೀಯ ನಾನು 5 ವರ್ಷ ಮೇಲೆ ಕಣೋ ಹೌದಾ ಅಲಾಮ್ ಕೋರ್ನರ್ ಮಗನೇ ಇಲ್ದಂಗೆ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ ಇದಲ್ದಿದ್ರೆ ಇಂಥದ್ದು 100ರಲ್ಲೇ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಏನಾಗತ್ತೋ 5 ವರ್ಷ ಆಗತ್ತೇನೋ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಏನ್ ಮಾತಾಡಿ ಅದನ್ನ ತಂದ್ಕೊಡೋ ತಾಮನ್ ಕೊಡ್ತೀನಿ ಇಸ್ಕಂತೀಯ ಇಲ್ಲ ನಾನು ಬೈಬಿಡ ದಯವಿಟ್ಟು ನಾನು ತಿಂತಾಟೆಲೆ ತಾಮನ್ ಕೊಡ್ತೀನಿ. ಬರೀ ದುಡ್ಡೆಲ್ಲ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ಆಯ್ತು ಇದೇನ್ ಮಾತಾಡಿದ್ರೆ ತಗೊಂಬರ ನಡಿ ನಡಿ ನಡಿಯೋದು ನಡಿಯೋ ಕಳ್ಸ್ಬಿಡ್ತೇನೆ ಕೊಡ್ತೀನಿ ತಾಮನ್ ಕೊಡ್ತೀನಿ ತಾಮನ್ ಕೊಡ್ತೀನಿ ಅಣ್ಣ. ತಂದು ಕೊಡ್ಬೇಕಾ ಅಥವಾ ನೀನು ನನ್ನ ಮನೆಯವ್ರು ತಾಮನ್ ಕೊಡ್ತೀನಿ ಅಲ್ಲೋ ಬೇರೆ ಬೇರೆ ಹಾಂ ತಾಮನ್ ಕೊಡ್ತೀನಿ ಅಣ್ಣ. ಏನು ಗೌಡ ತಾನೆ ಹೌದಾ ತಾಮನ್ ಕೊಡ್ತೀನಿ ಅಲ್ಲೋ ಬೇರೆ ಬೇರೆ ಹಾಂ ಅಲ್ಲೋ ಜೊತೆ ಯಾಕೋ ಸೇರಿದೆ ಹಾಂ ಒಬ್ಬ ಗೌಡ ಆಗಿ ಯಾಕೋ ಸಾಕ್ತೀಯ ನಾನು 5 ವರ್ಷ ಮೇಲೆ ಕಣೋ ಹೌದಾ ಅಲಾಮ್ ಕೋರ್ನರ್ ಮಗನೇ ಇಲ್ದಂಗೆ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ ಇದಲ್ದಿದ್ರೆ ಇಂಥದ್ದು 100ರಲ್ಲೇ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಏನಾಗತ್ತೋ 5 ವರ್ಷ ಆಗತ್ತೇನೋ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಏನ್ ಮಾತಾಡಿ ಅದನ್ನ ತಂದ್ಕೊಡೋ ತಾಮನ್ ಕೊಡ್ತೀನಿ ಇಸ್ಕಂತೀಯ ಇಲ್ಲ ನಾನು ಬೈಬಿಡ ದಯವಿಟ್ಟು ನಾನು ತಿಂತಾಟೆಲೆ ತಾಮನ್ ಕೊಡ್ತೀನಿ. ಬರೀ ದುಡ್ಡೆಲ್ಲ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ಆಯ್ತು ಇದೇನ್ ಮಾತಾಡಿದ್ರೆ ತಗೊಂಬರ ನಡಿ ನಡಿ